ಅಂತ ನನಗೆ ನೋಟಿಸ್ ಕಳಿಸಿದ್ದಾನೆ. ಸೊ ಹಂಗಾಗಿ ನಾನು ಯಾವ ಸಾಕ್ಷಿನೂ ಈಗ ನಾನು ಬಿಡಕ್ಕಾಗಲ್ಲ. ಅವ್ನ ಕೇಸ್ ವಾಪಸ್ ತಗೊಳಕ್ ಹೇಳಿ ನನ್ನ ಹತ್ರ ಇರೋದನ್ನ ಬಿಡ್ತೀನಿ. ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ. ಇಷ್ಟ ದಿನ ಯಾಕೆ ಜೈಲಲ್ಲಿ ಇದ್ದಾಗ ಬಿಡಬಹುದಿತ್ತು ಸಾಕ್ಷಿಗಳನ್ನು? ಅಡಿಗಳು ಇಷ್ಟಲ್ಲ ಅಂತ ಹೇಳ್ತಾರೆ. 14 ನಿಮಿಷಕ್ಕೆ ಒಂದೇ ಸಲ ಹೆಂಗ್ ಬಿಡೋದು ಸರ್? ಅಷ್ಟು ದಿನ ಬೇಕಾಗಿತ್ತು 14 ನಿಮಿಷ ಬಿಡೋದು ಸರ್. ಏನ್ 14 ನಿಮಿಷದ 14 ಇನ್ಸ್ಟಾದಲ್ಲಿ ಅಷ್ಟು ಪರ್ಮಿಟ್ ಇಲ್ಲ ಸರ್. ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ನು ಜೈಲಿಗೆ ಹೋಗಿದ್ದಾನೆ ಸರ್. ಉದ್ದೇಶ ಇನ್ನೊಂದು, ಅವ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಬಿಡಿಸ್ಬೇಕು, ಮತ್ತೊಂದು ಅಲ್ಲ ಸರ್. 1.5 ವರ್ಷದಿಂದ ಕೆಲವರು ಎಲ್ಲಾರು ಕೇಳೋ ಪ್ರಶ್ನೆ ಏನು ಅಂತ ಅಂದ್ರೆ, ಯಾಕೆ ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತೀರಾ. ಹಾಗಾದ್ರೆ ಇದೇ ಮಡೇನೂರ್ ಮನು 1.5 ವರ್ಷದಿಂದ ಅಪ್ಪಣ್ಣ ರಾಮದುರ್ಗ ಅನ್ನೋದನ್ನ ಬಲವಂತವಾಗಿ ಹೊಡೆದು ಬರ್ತು. ನಾನು ಆಲ್ರೆಡಿ ಮೀಡಿಯಾಗೂ ತೋರಿಸಿದ್ದೀನಿ. ಅವ್ನ ಅದ್ರ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಮಾಡ್ಸಿರೋದನ್ನ ಸಂಬಂಧಪಟ್ಟಂತ ಸ್ಕ್ರೀನ್ ಶಾಟ್ ಗಳನ್ನ ನಾನು ಆದ್ರಿಗೆ ಮಾಧ್ಯಮಕ್ಕೂ ತೋರಿಸಿದ್ದೀನಿ. ಅದನ್ನ ಯಾಕೆ ಅವ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು? ಅವ್ನು ಏನ್ ರೆಕಾರ್ಡ್ ಮಾಡ್ಕೊಂಡಿದ್ದು ನಮ್ಗೆ ಕಳ್ಸಿದ್ದ, ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊ ಬರ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನೀನೇನು ಅಂತ ತೋರ್ಸಕ್ಕೋಸ್ಕರ ಅದನ್ನ ಬಿಟ್ಟೆ ಅಷ್ಟೇ ಸರ್. ಬಿಡೋ ಉದ್ದೇಶ ನನ್ಗಿರ್ಲಿಲ್ಲ. ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ರೆ ಅದು ಹೌದು ನನ್ ತಪ್ಪಾಗ್ತಿತ್ತು. ಅವ್ನು ಬಿಟ್ಟಿದ್ದಕ್ಕೆ ಅವ್ನು ನನ್ ತುಂಬಾ ಜನ ಕೆಟ್ಟಾಗೆಲ್ಲ ಕಮೆಂಟ್ ಹೊಲ್ಸು ಕಮೆಂಟ್ ಗಳು ಬರಕ್ ಶುರು ಆಯ್ತು ಸರ್. ಇವ್ಳು ಇಂಥವಳೆ, ಎಲ್ಲರ ಜೊತೆನೂ ಹಿಂಗೆ. ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ದಿದ್ರೆ ನಾನೇ ಪೊಲೀಸ್ ಸ್ಟೇಷನ್ ಮೆಟ್ಲಿರ್ತಿದ್ದೆ. ಯಾವನತ್ರ ಒಬ್ಬನ ಹತ್ರ ಕರ್ಕೊ ಬನ್ನಿ ಸರ್. ನಾನು ಮೋಸ ಮಾಡಿದ್ದೀನಿ ಯಾವನ್ಗಾದ್ರು, ನಾನು ಅಥವಾ ಯಾವನ ಜೊತೆನಾದ್ರೂ ಅಫೇರ್ ಇದ್ದೆ, ಇದನ್ನೆಲ್ಲ ಯಾವನತ್ರ ಒಬ್ಬನ ಕರ್ಕೊಂಡ್ ಬನ್ನಿ ಸರ್. ನಾನು ಮನು ಏನ್ ದೌರ್ಜನ್ಯ ಮಾಡ್ದ ಅದು ಅದ್ರ ತಕ್ಕಂಗೆ ನಾನು ದೂರ್ ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ 20ನೇ ತಾರೀಕು ನೈಟ್ ಹೋಗ್ತೇನೆ. ಅವಾಗ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳಲ್ಲ. ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ನನಗೆ. ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದಾಗ ನಾನು ಅದ್ರ ಮಾರ್ನಿಂಗ್ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಮೈಕೆಲ್ಲ ಕ್ಯಾಪ್ಚರ್ ಆಗುತ್ತಲ್ಲ, ಬೈಕ್ಸ್ ಕ್ಯಾಪ್ಚರ್ ಆಗುತ್ತಲ್ಲ, ಸಾಕು ಅಲ್ವಾ? ಬೇಕಾದ್ರೆ ನಮಸ್ಕಾರ. ಮಡೇನೂರ್ ಮನು ನನ್ನ ಮೇಲೆ ಮಾಡಿರುವಂತಹ ದೌರ್ಜನ್ಯ, ಎಸ್ಪೆಷಲಿ 17ನೇ ತಾರೀಕು ನಡೆದಂತಹ ಘಟನೆ ಏನಿದೆ ಅದರ ಕುರಿತು ನಾನು 20ನೇ ತಾರೀಕು ನಾನು ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ SIಗೆ. ಸೊ ಅವರು ನಾಳೆ ಬನ್ನಿ FIR ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ. ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ ಹೋದಾಗ ಅವರು ಇದು ಜಾಸ್ತಿ ಆಯ್ತು ನಂಗೆ ನೆನ್ನೆನೆ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ. ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನ ಕೊಡ್ತೀನಿ, ಅವರು ಅದನ್ನ ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದಕ್ಕೆ ಈಸಿ ಆಗುತ್ತೆ, ಸರಿ ಟೈಪ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗ್ ಬೇಕು ಹಂಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನಾನು ಉದ್ದೇಶ ಏನು ಹೋಗಿದ್ದು, ನನ್ನ ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ, ಎಲ್ಲಾರ್ಗೂ ಹೇಳಿದ್ದೀನಿ. 17ನೇ ತಾರೀಕು ಏನ್ ನಡೀತು ಆ ಘಟನೆಯಿಂದ ನಾನು ತುಂಬಾ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನ ಬಿಟ್ಟು 29ನೇ ತಾರೀಕು ಏನ್ ನಡೆದಿದೆ 2022ರಲ್ಲಿ ಅದನ್ನ ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟ್ ಟೈಪ್ ಮಾಡ್ಕೊಂಡ್ರು, ಅದನ್ನ ಓದಕ್ಕೆ ಹೋಗೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡ್ರು. ಕೋರ್ಟ್ ಕಳಿಸ್ಬೇಕು ಅರ್ಜೆಂಟು, ನೀವು ಮೆಡಿಕಲ್ ಟೆಸ್ಟ್ ಹೋಗ್ಬೇಕು, ಬೇಗ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ. ಸೊ ಹಂಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದ್ರೆ ಬರೋದು ಎಷ್ಟೊತ್ತಾಗುತ್ತೋ, ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ನನ್ನ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸವ್ರನ್ನ ನಾನು ನಂಬೋಗಿರೋದು, ನನ್ಗೆಲ್ಲಾ ಹಂತನೂ ಮುಚ್ಚೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನಾನು ನ್ಯಾಯ ಬೇಕು ಅಂತ. ಪೊಲೀಸವ್ರನ್ನ ನಂಬದೆ ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕ್ಬಿಟ್ಟು ಹೋದೆ. ಅವತ್ತು ಕೂಡ ನನಗೆ FIR ಕಾಪಿನ ನನಗೆ ಕೊಟ್ಟಿಲ್ಲ. ಅದು ನಾಳೆ ನಾನು ಕೇಳಿ ಮಾರನೇ ದಿನ ಸಂಜೆ ನನಗೆ FIR ಕಾಪಿ ಕೊಟ್ಟರು. ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಝೀರೋ ನಾಲೆಜ್, ಏನೇನೋ ಗೊತ್ತಿಲ್ಲ ನನಗೆ. ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ, ಮತ್ತೆ FIR ಕಾಪಿನೇ ಬೇರೆ ಅನ್ನೋದು ನನ್ಗೆ ಗೊತ್ತೇ ಇಲ್ಲ. FIR ಕಾಪಿ ಕೊಟ್ಟಿದ್ರು ನಮ್ಗೆ ಅವತ್ತೆಲ್ಲ ಓದಕ್ಕಾಗಿಲ್ಲ. ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ಬರಿಗೆ ಹೇಳಿಕೆ ಎಲ್ಲ ಕೊಡೋದು ನೈಟ್ ಆಗೋಯ್ತು. ಅವತ್ತು ಮೆಡಿಕಲ್ ಟೆಸ್ಟ್ಗಳು ಇತ್ತು. 1-2-3 ಆಮೇಲೆ ಮಹಜರು ಅದು ಎಲ್ಲ ಮಾಡ್ತಿದ್ದಾಗ ನಾನು FIR ಕಾಪಿ ಓದಿರಲಿಲ್ಲ. 1-2-3 ದಿನ ಆದ್ಮೇಲೆ ಓದಿದೆ. ಇದೇನಿದು ಬರೀ 29ನೇ ತಾರೀಕು ಅಷ್ಟೇ ಇದೆ. ನಾನು 17ನೇ ತಾರೀಕು ಮತ್ತೆ ಆ ಇತ್ತೀಚೆಗೆ ಏನ್ ನಡೆದಿತ್ತು ಅದೆಲ್ಲ ಇಲ್ವೇ ಇಲ್ವಲ್ಲ. ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಏನೇನ್ ಅಂಶ ಇಲ್ಲ ಅದೆಲ್ಲ ಇಲ್ವೇ ಇಲ್ವಲ್ಲ. ಅದು ನೀಟಾಗಿ ಕೊಟ್ಟಿದ್ದೀನಿ. ಯಾಕೆ ಡಿಲೇ ಆಯ್ತು, ನಾನು ಕಂಪ್ಲೇಂಟ್ ಕೊಟ್ಟಿರೋದು ನೀಟಾಗಿ ಡಿಲೇ ಆಯ್ತು, ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ. ಬಟ್ ಅವ್ರು ಹೆಂಗ್ ಬೇಕೋ ಅದನ್ನ ಟೈಪ್ ಮಾಡ್ಕೊಂಡು ಕಂಪ್ಲೇಂಟ್ ಕಾಪಿನ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ. ಅದರಿಂದಾನೇ ಅವ್ನಿಗೆ ಬೇಲ್ ಸಿಕ್ಕಿದೆ. ಅದರಿಂದಾನೇ ಅವನು ಕ್ವಾಶ್ ಹಾಕೊಂಡಿದ್ದಾನೆ. ನಮ್ಗೆ ಬೇಲ್ ಸಿಕ್ಕಾಗ ಹಿಂದಿನ ದಿನ ನಮ್ಗೆ ಹೇಳಿದ್ರು
ಬೇಲ್ಗೆ ಹಾಕೊಂಡಿದೆ, ಇದು ಏನೋ ಬೇಲ್ಗೆ ಆರ್ಡರ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಮ್ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯ್ತು ಸ್ಟೇಷನ್ ಅಲ್ಲಿ 2 FIR ಹಾಕಿದ್ದಾರೆ ಸರ್. 21ನೇ ತಾರೀಕು ಒಂದು FIR ಹಾಕಿದ್ದಾರೆ, ಅವ್ನು ಅರೆಸ್ಟ್ ಆದ ಮಾರನೆಗೆ ಒಂದು FIR ಹಾಕಿದ್ದಾರೆ. ಅದೇಂತಕ್ಕೆ 2 FIR ಹಾಕಿದ್ದಾರೆ ಗೊತ್ತಿಲ್ಲ. ಮಧ್ಯರಾತ್ರಿ ಏನೋ 2:15 ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ. 23ನೇ ತಾರೀಕು ಏನು FIR ಮಾಡಿದ್ರು ಅದನ್ನ. ಮತ್ತೆ ಒಂದು ಮೆಡಿಕಲ್ ಟೆಸ್ಟ್ಗೆ ಹೋಗ್ಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲದ ಕಾರಣ ಪೊಲೀಸ್ ಅವ್ರನ್ನ ಕೇಳ್ತೀನಿ, ಸರ್ ಒಂದು ಟವಲ್ ನಮ್ಮ ಮನೇಲಿ ಇದೆ, ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತೀನಿ. 7-8 ಸಲ ಕೇಳಿದ್ದೀನಿ. ತಗೊಬನ್ನಿ ಡಾಕ್ಟರ್ ಕೊಡಿ ಅಂತ ಅವರೇ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಡಾಕ್ಟರ್ ಕೊಟ್ಟೆ. ಅವರು ವಿಕ್ಟಿಮ್ ಟವಲ್ ಅಂತ ಬರ್ಕೊಂಡಿದ್ದಾರೆ, ಅಂದ್ರೆ ನಂದು ಅಂತ ಅನ್ಕೊಂಡು ಬರ್ಕೊಂಡಿದ್ದಾರೆ. ಅದಾದ್ಮೇಲೆ ಮಹಜರ್ ಮಾಡಕ್ಕೆ ಬಂದಿದ್ದಾರೆ. 3-4 ದಿನ ಆದ್ಮೇಲೆ ನಾನಿರೋ ಜಾಗಕ್ಕೆ ಮಹಜರ್ ಮಾಡಕ್ ಬಂದಿದ್ದಾರೆ. ಅವಾಗ ಕೇಳ್ತಾರೆ, ಅಯ್ಯೋ ನೀವು ಟವಲ್ ಯಾಕೆ ತಂದ್ಕೊಡ್ರಿ? ಅವರೇ ತಂದ್ಕೊಡು ಅಂತ ಹೇಳ್ತಾರೆ. ಮತ್ತೆ ಅವರೇ ಕೇಳ್ತಾರೆ, ಇದನ್ನ ಯಾಕೆ ತಂದ್ಕೊಟ್ರಿ, ಇದು ಇಲ್ಲೇ ಇರ್ಬೇಕಲ್ವಾ ಅಂತ ಅವರೇ ಹೇಳ್ತಾರೆ. ಅಲ್ಲೂ ದಾರಿ ತಪ್ಪಿಸಿದ್ರು. ಅದಾದ ನಂತರ ಸಾಕ್ಷಿಗಳನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ರನ್ನ. ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳಕ್ಕೆ ಅಂತ ಬಂದಿದ್ದೀರಲ್ಲ, ಸೊ ನಿಮ್ಮ ಜೈಲಿಗೆ ಹಾಕ್ತಾರೆ, ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ. ಅದಲ್ಲದೆ ಪದೇ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ. ಫೋನ್ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ, ಅಲ್ಲ ನೀವು ಹೇಳಿದ್ನೆಲ್ಲ ಅವ್ರು ಹೇಳ್ತಿದ್ದಾರೆ, ಹೀಗಾಗಿದೆ ಈ ತರ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಮಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಗೊತ್ತಿಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಈ ತರನೇ ಮೋಸ ಮಾಡಿದ್ದಾರೆ ಅಂದ್ರೆ ನಾವ್ ಏನ್ ಕಂಪ್ಲೇಂಟ್ ಕೊಡ್ತೀವೋ ಅದ್ರ ಪ್ರಕಾರಕ್ಕೆ ನೋಡ್ಕೊಬೇಕಾದ್ರೆ ಪೊಲೀಸರು ಕೆಲಸ. ಅವ್ರು ಬೇರೆ ತರ ಬರ್ಸಿ ಅವ್ರಿಗೆ ಇಷ್ಟ ಬಂದಂಗ್ ಬರ್ಸ್ಬಿಟ್ಟು ಮತ್ತೆ ಒಂದು FIR ಮಾಡೋದಕ್ಕೆ ಅವ್ರಿಗೆ ಯಾವ್ದೇ ರೀತಿ ರೇಟ್ಸ್ ಇಲ್ಲ ಅಂತ ಹೇಳ್ತೀನಿ ಸರ್. ಮಹಿಳಾ ಸಂಘದವರು ಮೇಡಮ್, ಇವಾಗ ಒಂದ್ಸಲ ಮಡೆನವರು ಮನವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ನಿಮಗೆ ಅದರಿಂದ ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಶಿಕ್ಷೆ ಆಗಬೇಕು ಅಂತ ಉದ್ದೇಶನ ಅಥವಾ ಏನು ಉದ್ದೇಶ ಏನು? ಶಿಕ್ಷೆ ಆಗ್ಲೇಬೇಕು ಅಂತ ಮೇಡಮ್ ನಾನು ಕಾನೂನು ಮೊರೆ ಹೋಗಿದ್ದು. ಬಿಕಾಸ್ ಅವರೇ ಸೆಟ್ಲ್ಮೆಂಟ್ಗೆ ಅಂತಾನೆ ಬಂದಿದ್ರಲ್ಲ, ನಾನು ಸೆಟ್ಲ್ಮೆಂಟ್ ಯಾಕೆ ತಗೊಂಡಿಲ್ಲ? ನನಗ್ ಮಾಡಿರೋ ದೌರ್ಜನ್ಯ ಇಂಚು ಕೊಟ್ಟಿರೋದಂದ್ರೆ ನಾನು ಬರೀ ಅತ್ಯಾಚಾರ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನು ಕೊಟ್ಟಿರೋ ಒಂದಷ್ಟು ನರಕ ಯತ್ನೆಗಳು, ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಗಳು, ಅದರಿಂದ ಬ್ಲಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ. ಅದೆಲ್ಲ ಬಿಟ್ಟು ಬರೀ ಅತ್ಯಾಚಾರ ಅದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅದು ಅವ್ನ್ ಶಿಕ್ಷೆ ಆಗ್ಲೇಬೇಕು ಮೇಡಮ್. ಅಂತ ವಿಕೃತ ಮನ್ಸಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ನಾನು ಕಾನೂನು ಮೊರೆ ಹೋಗಿದ್ದೀನಿ. ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿರೋ ನಮ್ಮ ಕಾಪಿ ಇದೆ ನಮ್ಮ ಹತ್ರ. ಇದನ್ನ ಫಸ್ಟ್ ಪೊಲೀಸರು ತಗೋತಾರೆ. ನೈಟ್ 20ನೇ ತಾರೀಕು ಹೋದಾಗ 20ನೇ ತಾರೀಕು ಫಸ್ಟ್ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಹೋಗಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವ್ರನ್ನ ಕಂಪ್ಲೇಂಟ್ ಅನ್ನು ತಗೋಬೇಕು. ತಗೊಂಡೆ ನೀನ್ ನಾಳೆ ಬಾ ಅಂತೇಳಿ ಕಂಪ್ಲೇಂಟ್ ಅನ್ನು ತಗೊಂಡೇನೆ ವಾಪಸ್ಸು ಕಳ್ಸಿದ್ದಾರೆ. ಮತ್ತೆ 20ನೇ ತಾರೀಕು ನಾವು ಬೆಳಗ್ಗೆ ಮತ್ತೆ ಕರೆದಿದ್ದಾರೆ. ಕರೆದ ಆದ್ಮೇಲೆ ಈ ಕಂಪ್ಲೇಂಟ್ ಸರಿ ಇಲ್ಲ, ನಾನೊಂದು ಕಂಪ್ಲೇಂಟ್ ಬರೀತೀನಿ ಅಂತ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡ್ರೆ ಫಸ್ಟ್ ಕಂಪ್ಲೇಂಟ್ ಇಲ್ಲಿದೆ. ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ ಅವ್ರು ಮಾಡ್ಕೊಂಡು ಕಂಪ್ಲೇಂಟ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿರೋ ಕಾಪಿ ಇಲ್ಲಿದೆ. ನಾವು ನ್ಯಾಯ ಅಂತ ಕೇಳಕ್ ಹೋದ್ರೆ ಅವ್ರು ಬರೀ ನಮ್ಮ ಮೇಲೆ ಅನ್ಯಾಯ. ಸ್ಟೇಷನ್ ಏನಕ್ಕೆ ಹೋಗ್ತಾರೆ? ಒಂದು ನ್ಯಾಯ ಬೇಕು, ನ್ಯಾಯ ಕೊಡಿಸ್ತಾರೆ. ಪ್ರತಿ ಕಡೆ ಹೇಳೋದೇನು, ಏನೇ ಆಗಲಿ ಸ್ಟೇಷನ್ಗೆ ಹೋಗ್ಬೇಕು, ಪೊಲೀಸರು ನಮ್ಗೆ ನೆರವಾಗ್ತಾರೆ, ಪೊಲೀಸರು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಅದೇ ಪೊಲೀಸರು ನಮ್ಮ ವಿರುದ್ಧ ಕಂಪ್ಲೇಂಟ್ಗಳು ಅವ್ರಿಗೆ ಏನೇನು ಸಾಕ್ಷಿಗಳಿಗೆ ಯಾವ್ಯಾವ ಬೇಕು ಆಪೋಸಿಟ್ ಮೇಲೆ ಕಮ್ಮಿ ಸೆಕ್ಷನ್ಸ್ ಹಾಕಿ ಅವ್ರು ಬೇಲ್ ಮಾಡ್ಕೊಡು. ಒಂದು ಅತ್ಯಾಚಾರಕ್ಕೆ ಅಂತ ಹೇಳಿ ಒಳಗಡೆ ಹೋದಂತ ಜೇಸಿಗೆ ಹೋದಂತರು ಕನಿಷ್ಠ ಪಕ್ಷ 3 ರಿಂದ 6 ತಿಂಗಳ ಟೈಮ್ ಬೇಕೇ ಬೇಕು. ಆ ತರ ಸೆಕ್ಷನ್ಸ್ ಹಾಕಿರ್ತಾರೆ. ಅದನ್ನು ಮೇಲೆ ಸೆಕ್ಷನ್ಸ್ ಅಲ್ಲಿ ರಿಸಲ್ಟ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಬೇಲ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಅಂತದ್ದು 15 ದಿವಸ ವಾಪಸ್ ಬಂದಿದ್ರು. ಪೊಲೀಸರು ಅವ್ರಿಗೆ ಯಾವ ತರ ಅವ್ರಿಗೆ ಸೆಕ್ಷನ್ಸ್ ಹಾಕಿ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಈ ಕಂಪ್ಲೇಂಟ್ ಅಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ 21ನೇ ತಾರೀಕು ಕಂಪ್ಲೇಂಟ್ ಅಲ್ಲಿ ಒಂದು FIR ಮಾಡ್ತಾರೆ. ಅದೇ ದಿವಸ ಒಂದ್ ದಿವಸ ಬಿಟ್ಟು 23ನೇ ತಾರೀಕು 2 ಕಂಪ್ಲೇಂಟ್ ಮಾಡ್ತಾರೆ. ಕಾನೂನು ಅವ್ರದ? ಕಾನೂನು ಪೊಲೀಸವ್ರ ಅಪ್ಪದೇ ಅನ್ಸುತ್ತೆ. ಕಾನೂನು ಬೆಲೆನೇ ಇಲ್ಲ. ಸ್ಟೇಷನ್ ಹೋದ್ರೆ ಬೆಲೆ ಸಿಗುತ್ತೆ ಅಂತ ಹೋದ್ರೆ ಕಾನೂನೇ ಅವ್ರದ್ದು ಒಳಗಡೆ ಹೋಗೋದಂತ ನಮ್ದು ಒಳಗಡೆ ಹೋದ್ಮೇಲೆ ಅವ್ರದ್ದು ಅನ್ನೋ ತರ ಪೊಲೀಸರು ನಮ್ಗೆ ಒಳಗಡೆ ಹೋಗಿದ ತಕ್ಷಣ ಅವ್ರ ಬಂದಿಗಳು ಮಾಡ್ಕೋತಾರೆ. ನಮ್ಮನ್ನ ಖಾಲಿ ಪೇಪರ್ ಸಿಗ್ನೇಚರ್ ಮಾಡ್ಕೋತಾರೆ. ಎಲ್ಲಾ ಸಾಕ್ಷ್ಯ ಆಧಾರಗಳು ಪೊಲೀಸರೇ ನಾಶ ಮಾಡ್ತಾರೆ. ಒಂದು ಸಾಕ್ಷಿ ಒಂದು ಹೆಣ್ಣು ಅಬಲೆ, ಅವ್ರಿಗೆ ಗಂಡ ಇಲ್ಲ, ಮಕ್ಳಿಲ್ಲ, ಒಂದ್ ಮದ್ವೆ ಆಗಿಲ್ಲ, ಅಟ್ ಲೀಸ್ಟ್ ಅವಳು ತಂದೆ ತಾಯಿ ಯಾರು ಇಲ್ಲ ಅವ್ರ ಜೊತೆ ಇಳಿದವರು, ಯಾರೋ ಒಬ್ಬ ಸಾಕ್ಷಿಗೆ ಅಂತ ಸಾಕ್ಷಿಗೆ ಹಾಕಿ ಹೋದಾಗ ಆ ಸಾಕ್ಷಿಯವನ್ನೇ ಪೊಲೀಸರು ಎದುರಿಸುವಂತ ಕೆಲಸ ಮಾಡ್ತಾರೆ.
ಆ ಎದುರಿಸುವಂತ ಕೆಲಸ ಮಾಡೋದ್ರಿಂದ ಪೊಲೀಸ್ ಮೇಲೆ ನಿಜವಾಗ್ಲೂ ಮಾಧ್ಯಮ ಮಿತ್ರರಲ್ಲಿ ಒಂದು ನೀವು ಮಾಡೋಂತ ನ್ಯೂಸ್ ಇದು ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಅದರಿಂದ ನಾವು ಇಲ್ಲಿಗೆ ನಾವು ಬಂದು ಒಂದು ಹುಡುಗಿ ಅನ್ಯಾಯ ಆಗಿದೆ ಅಂತೇಳಿ ನಾವು ಇಲ್ಲಿ ಬಂದು ಅವಳಿಗೆ ಒಂದು ಪ್ರೊಟೆಸ್ಟ್ ಮಾಡುವಂತ ರೀತಿಯಲ್ಲಿ ಮುಂದೆ ನಾವು ಕೂತಿದ್ವಿ. ದಯವಿಟ್ಟು ಅವ್ರು ನ್ಯಾಯ ಕೊಡಿಸಿ ಮತ್ತೆ ನಾವು ಅದ್ರ ಮೇಲೆ ನಾವು ಮುಂದಿನ ಅಧಿಕಾರಿಗಳ ಹತ್ರ ನಾವು ಕಂಪ್ಲೇಂಟ್ಗಳೆಲ್ಲ ಮಾಡಿದ್ದೀವಿ. ಯಾರ್ಯಾರ ಮೇಲೆ ಮಾಡಿದ್ವಿ ನೋಡಿ ಸರ್, ಇಲ್ಲ ಇದೆ. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, 2 ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಪೊಲೀಸ್ ಆಯುಕ್ತರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೊಲೀಸ್ ದೂರ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಪೊಲೀಸ್ ಉಪ ಪೊಲೀಸ್ ಆಯುಕ್ತ ಪಶ್ಚಿಮ ವಿಭಾಗ, ನಾವು 9 ಇಲಾಖೆಗಳ ಮೇಲೆ ನಾವು ಒಂದು ಕಂಪ್ಲೇಂಟ್ಗಳೆಲ್ಲ ಮನವಿಗಳೆಲ್ಲ ಸಲ್ಲಿಸಿದೀವಿ. ಇದ್ರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅನ್ಕೊಂಡಿದೀವಿ. ನ್ಯಾಯ ಸಿಗ್ಲಿಲ್ಲ ಅಂತ ಪಕ್ಷಕ್ಕೆ ನಾವು 2,000 ಜನ ಎಲ್ಲ ಹೆಣ್ಣು ಮಕ್ಕಳೇ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಸರ್, ಹೆಣ್ಮಕ್ಳಿಗೆ ನ್ಯಾಯ ಖಾಲಿ ಸಿಗ್ನೇಚರ್ ಪೇಪರ್ ಹೆಂಗ್ ಸಿಗ್ನೇಚರ್ ಸರ್ ಸ್ಟೇಷನ್ ನಾವು ಖಾಲಿ ಪೇಪರ್ಗೆ ಸೈನ್ ಹಾಕ್ಬೇಕು. ನಾವು ರಂಗೋಗ್ತೀವಿ ಸರ್ ಅದನ್ನ. ಸರ್, ನನಗೆ ಫಸ್ಟ್ ಆಫ್ ಆಲ್ ಹೆಲ್ತ್ ಸರಿ ಇರ್ಲಿಲ್ಲ ಸರ್. ಅದ್ರಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಂತ ಹೋಗಿದ್ದೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿ. ಖಾಲಿ ಹಾಳೆ ಮೇಲೆ ಸಿಗ್ನೇಚರ್ ಮಾಡ್ಕೊಡ್ತಾರ ಮೇಡಮ್. ಸರ್